ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕುಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಎಳೆ ದಾರಕ್ಕೆ ಈ ರೀತಿಯಾದಂತ ಸ್ಮಾಲ್ ಸೈಜ್ ಬೀಡ್ ನ ಸೂಜಿ ಸಹಾಯದಿಂದ ಇಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ. ಸೊ ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಗಂಟು ಹಾಕಿರ್ತೀವಲ್ಲ ದಾರಕ್ಕೆ, ಅದು ಬಟ್ಟೆಯ ಹಿಂಭಾಗಕ್ಕೆ ಬರಬೇಕು ನೋಡಿ. ಈ ರೀತಿಯಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ದಾರನ ಬ್ಯಾಲೆನ್ಸ್ ಮಾಡ್ಕೊಂಡು ಈ ರೀತಿಯಾಗಿ ದಾರನ ಮೇಲೆ ತೆಳ್ಕೊಳ್ಬೇಕು. ನೀಡಲ್ ಸಹಾಯದಿಂದ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಒಂದು ಸಲ ಲಾಕ್ ಆಗಿದೆ. ಈಗ ಇಲ್ಲಿಂದ 2 ಚೈನ್ ಹಾಕೋಬೇಕು. 1 2. ಸೊ ನಾನು 2 ಚೈನ್ ಹಾಕಿದೀನಿ. ನೀವು 3 ಚೈನ್ ಹಾಕೊಂಡ್ರು ಕೂಡ ತೊಂದರೆ ಇಲ್ಲ. 3 ಚೈನ್ ಹಾಕೊಳ್ಳಿ, ಇನ್ನು ಚೆನ್ನಾಗಿ ಬರುತ್ತೆ. ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು ನೋಡಿ. 2 ಚೈನ್ ಹಾಕಿ 2 ಸಲ ದಾರನ ಬಿಟ್ಟು ಬೀಡ್ ನ ಜರುಗಿಸ್ಕೊಳ್ಬೇಕು. ಒಂದು ಬೀಡ್ ನ ಜರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಬಟ್ಟೆಗೆ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಬೀಡ್ ನ ಜರುಗಿಸ್ಕೊಳ್ಬೇಕು, ಮತ್ತೆ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಲಾಸ್ಟ್ ಅಲ್ಲಿ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶಾ ಆಗುತ್ತೆ. ಅದಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಬಟ್ಟೆಗೆ ಪಕ್ಕದಲ್ಲೇನೆ ನೀಡಲ್ನ ಹಾಕಿ ದಾರನ ತರಬೇಕು. ತಂದು ಸೂಜಿ ಮೇಲೆ 4 ದಾರಗಳಿರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಬೇಕಿದ್ದಲ್ಲಿ ನೀವು ಇಲ್ಲಿ ಡಬಲ್ ಕ್ರೋಶಾನು ಕೂಡ ಮಾಡ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಈಗ 2 ಚೈನ್ ಹಾಕೊಳ್ತೀನಿ. ಸ್ಟಾರ್ಟಿಂಗು 2 ಚೈನ್, ಒಂದು ಬೀಡ್ ಹಾಕಿ ಕಂಬ, ಇನ್ನೊಂದು ಹಾಗೇನೆ ಒಂದು ಕಂಬ ಆಯ್ತು. ಈಗ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ನೀಡಲ್ನ ಹಾಕೋಬೇಕು. ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಒಂದು ಟ್ರಿಪಲ್ ಕ್ರೋಶಾನ ಮಾಡ್ಕೋಬೇಕು ನೋಡಿ. ಈಗ ಸೂಜಿ ಮೇಲೆ 4 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶಾ ಆದ್ಮೇಲೆ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಬೀಡ್ ನ ಜರುಗಿಸ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಬಟ್ಟೆಗೆ ಏನ್ ಟ್ರಿಪಲ್ ಕ್ರೋಶಾ ಮಾಡಿರ್ತೀವಿ ಪ್ರೀವಿಯಸ್, ಅದರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಂಡು ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಲಾಸ್ಟ್ ಅಲ್ಲಿ 2 ದಾರನ ಒಂದ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ 3 ಕಂಬ ಹಾಕಿ 2 ಚೈನ್ ಹಾಕೋಬೇಕು, 3 ಕಂಬ 2 ಚೈನ್, ಈ ರೀತಿ ಬೇಸ್ ಲೈನ್ ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಡೀ ಡಿಸೈನ್ಗೆ ನಾನು ಬರೀ ಟ್ರಿಪಲ್ ಕ್ರೋಶಾನೇ ಬಳಸಿದೀನಿ. ನಿಮ್ಗೆ ಇಲ್ಲಿ ಡಬಲ್ ಕ್ರೋಶಾ ಬೇಕು ಅಂತ ಇದ್ದಲ್ಲಿ ಡಬಲ್ ಕ್ರೋಶಾ ಹಾಕೋಬಹುದು, ಬೀಡ್ ಬೇಡ ಅಂತ ಇದ್ದಲ್ಲಿ ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಇಲ್ಲಿ 3 ಕಂಬ ಆಗಿದೆ. ಈಗ 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ನೀವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಟೈಟ್ ಆಯ್ತು ಅಂದ್ರೆ ಪೂರ್ತಿ ಡಿಸೈನ್ ಹಾಳಾಗ್ಬಿಡುತ್ತೆ, ಮತ್ತು ಲೂಸ್ ಆಗಿ ಬಂದ್ರು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು 2 ಚೈನ್ ಅಷ್ಟು ಗ್ಯಾಪ್ ಅಲ್ಲಿಗೆ ನೀಡಲ್ನ ಹಾಕಿ ಟ್ರಿಪಲ್ ಕ್ರೋಶಾನ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಟ್ರಿಪಲ್ ಕ್ರೋಶಾ ಆಗಿ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಪಕ್ಕದಲ್ಲೇನೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತು ಬೀಡ್ ನ ಜರುಗಿಸ್ಕೊಂಡು ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಲಾಸ್ಟ್ ಥರ್ಡ್ 2 ದಾರ ಒಂದ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾವು 2 ಚೈನ್ ಹಾಕಿ 2 ಕಂಬ ಹಾಕೊಳ್ತೀವಿ. ಅದಾದ್ಮೇಲೆ ಉಳಿದಿದ್ ಕಡೆ ಎಲ್ಲ 2 ಚೈನ್ ಹಾಕಿದ್ಮೇಲೆ 3 ಟ್ರಿಪಲ್ ಕ್ರೋಶಾ, ಮತ್ತೆ 2 ಚೈನ್ 3 ಟ್ರಿಪಲ್ ಕ್ರೋಶಾ, ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 2 ಚೈನ್ ಹಾಕಿದೀನಿ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಂದು ಟ್ರಿಪಲ್ ಕ್ರೋಶಾನ ಇದೇ ರೀತಿಯಾಗಿ ಪೂರ್ತಿ ಸಾರಿನ ಹಾಕೊಂಡು ಹೋಗ್ಬೇಕು. ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ ನಾನಿಲ್ಲಿ ಸೇಮ್ ಕಲರ್ ದಾರನೇ ತಗೊಂಡು 2 ಚೈನ್ ಏನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 6 ಎಳೆ ದಾರನ ತಗೊಂಡಿದ್ದೀನಿ.
ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿಂದ 4 ಚೈನ್ ಹಾಕೋಬೇಕು. 3 4 ಚೈನ್ ಹಾಕಿ ಇಂಥದ್ದೇ ಕಡೆ ಅಂತ ಇಲ್ಲ, ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಕರೆಕ್ಟ್ ಆಗಿ ದಾರದ ಮೇಲೆ ಲಾಕ್ ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ತೀನಿ. ಅದಾದ ನಂತರ ಮತ್ತೊಂದ್ಸಲ 4 ಚೈನ್, ಸೆಕೆಂಡ್ ಟೈಮ್ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ದಾರದ ಮೇಲೆ ಲಾಕ್ ನ ಮಾಡ್ಕೋಬೇಕು. ನಿಮ್ಗೆ ಫಸ್ಟ್ ಸ್ಟೆಪ್ ಬೇಡ ಅಂತ ಇದ್ರೆ ಆ ಸ್ಟೆಪ್ ನ ಸ್ಕಿಪ್ ಮಾಡಿ ಈ ಸೆಕೆಂಡ್ ಸ್ಟೆಪ್ ಇಂದ ನೀವು ಕಂಟಿನ್ಯೂ ಮಾಡ್ಬೋದು ಡಿಸೈನ್. ಸೊ ಈಗ ಇಲ್ಲಿಂದ 7 ಚೈನ್ ಹಾಕೋಬೇಕು. ಸಾರಿ, ಥರ್ಡ್ ಟೈಮ್ 4 ಚೈನ್ ಹಾಕೊಳ್ತೇನೆ. ಸ್ಟಾರ್ಟಿಂಗ್ ಇಂದ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. 3 ಟೈಮ್ಸ್ 4 ಚೈನ್ ಆದ್ಮೇಲೆ 7 ಚೈನ್ ಹಾಕೊಳ್ಬೇಕು. 3 ಟೈಮ್ಸ್ 4 ಚೈನ್ ಆದ್ಮೇಲೆ 7 ಚೈನ್ ಹಾಕಿ ಸ್ವಲ್ಪ ಹಿಂದಕ್ಕೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಂದ ಚೂರು ಹಿಂದಕ್ಕೆ ಈ ರೀತಿ ನಮ್ಗೆ ಯು ಶೇಪ್ ಅಲ್ಲಿ ಬರ್ಬೇಕು ಆರ್ಚ್. ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ, ಸ್ವಲ್ಪ ಲೂಸ್ ಆಗಿ ಹಿಂದಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ ನೋಡಿ. ಈಗ ಇಲ್ಲಿಂದ ಮತ್ತೆ 4 ಚೈನ್ ಹಾಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ತೇನೆ. ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಕರೆಕ್ಟ್ ಆಗಿ ದಾರದ ಮೇಲೆ ಲಾಕ್ ನ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ 3 ಟೈಮ್ಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ 7 ಚೈನ್ ಲೂಸ್ ಆಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ 4 ಚೈನ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ 4 ಚೈನ್ ಹಾಕಿದ್ದೀನಿ 7 ಚೈನ್ ಆದ್ಮೇಲೆ. ಈಗ ಸೆಕೆಂಡ್ ಟೈಮು 4 ಚೈನ್ ಹಾಕೊಳ್ಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ನ ಮಾಡ್ಕೊಳ್ಳೋದು. ಸೆಕೆಂಡ್ ಟೈಮ್ ಆಯ್ತು. ಮತ್ತೀಗ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ದಾರದ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ಈಗ ನಾನು 5 ಟೈಮ್ಸ್ 4 ಚೈನ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕಿ 7 ಚೈನ್ ಹಾಕೊಂಡಿರ್ತೀವಿ. 7 ಚೈನ್ ಆದ್ಮೇಲೆ 5 ಟೈಮ್ಸ್ 4 ಚೈನ್ ಹಾಕೋಬೇಕು. ಅದಾದ್ಮೇಲೆ 7 ಚೈನ್ ನ ಹಾಕೊಳ್ಬೇಕಾಗುತ್ತೆ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ನ ಮಾಡ್ಕೊಳ್ತೀವಿ. ಸೊ ನೋಡಿ, ಅಲ್ಲಿಂದ ಅಲ್ಲಿಗೆ ಚೂರು ಚೂರು ನೀವು ಡಿಸೈನ್ ನ ಮಾಡ್ತಿದ್ದಂಗೆ ಪ್ರೀವಿಯಸ್ ಕರೆಕ್ಟ್ ಆಗಿದೆಯಾ ಅಂತ ಕೌಂಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 7 ಚೈನ್ ಆದ್ಮೇಲೆ 5 ಟೈಮ್ಸ್ 4 ಚೈನ್ ಹಾಕಿದೀನಿ. ಈಗ ಇಲ್ಲಿಗೆ 7 ಚೈನ್ ನ ಮಾಡ್ಕೊಳ್ತಾ ಇದ್ವಿ. 4 5 6 7. ಈಗ 7 ಚೈನ್ ಹಾಕಿ ಚೂರು ಹಿಂದಕ್ಕೆ ಎಲ್ಲಿ ಬರುತ್ತೆ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ದಾರದ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. 7 ಚೈನ್ ಹಾಕಿರ್ತೀವಲ್ಲ, ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ಲಾಕ್ ನ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಮತ್ತೆ 4 ಚೈನ್. ಸೊ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕ್ತಿವಿ. ಅದಾದ್ಮೇಲೆ 7 ಚೈನ್ ಆದ್ಮೇಲೆ 5 ಟೈಮ್ಸ್ 4 ಚೈನ್ 7 ಚೈನ್ 5 ಟೈಮ್ಸ್ 4 ಚೈನ್ 7 ಚೈನ್ ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ ಡಿಸೈನ್. ಪೂರ್ತಿ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. 5 ಟೈಮ್ಸ್ 4 ಚೈನ್ ಹಾಕೋಬೇಕು. 7 ಚೈನ್ ಆದ್ಮೇಲೆ ಮತ್ತೆ 5 ಟೈಮ್ಸ್ 4 ಚೈನ್. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಬರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರಾನೇ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಗಂಟು ಹಾಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಕಂಬ, ಅಲ್ಲಿಗೇನೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್. ಸೊ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್. ಈಗ ಮತ್ತೆ 4 ಚೈನ್. ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಸೊ ಇಲ್ಲಿ ಸೆಕೆಂಡ್ ಟೈಮ್ 4 ಚೈನ್ ಅಂದ್ರೆ 2 ಟೈಮ್ಸ್ 4 ಚೈನ್ ಮಾಡ್ಕೊಂಡಿದೀವಿ. ಈಗ ಇಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಆಗುತ್ತೆ.
ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ನೋಡಿ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಥರ್ಡ್ 2 ದಾರ ಒಂದು ಟ್ರಿಪಲ್ ಕ್ರೋಶನ ಈ 7 ಚೈನ್ ಪೂರ್ತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಾ ಟ್ರಿಪಲ್ ಕ್ರೋಶಗಳನ್ನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಒಂದೇ ಸಮನಾಗಿ ಕಾಣಿಸ್ಬೇಕಾಗತ್ತೆ. ಸೊ ನಾನು 2 ಸಲ ದಾರ ಸುತ್ಕೊಳ್ತೀನಿ, ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು 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 3 ಟೈಮ್ಸ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾವ್ ಇದನ್ನ ಟ್ರಿಪಲ್ ಕ್ರೋಶ ಅಂತ ಕರಿತೀವಿ. ಸೊ ಒಂದ್ರ ಮೇಲೆ ಕೂಡ ಕಂಬಗಳನ್ನ ಹಾಕೊಂಡು ಹೋಗ್ಬಾರ್ದು, ಸೊ ಪಕ್ಕದಲ್ಲೇನೆ ಹಾಕೊಂಡು ಹೋಗ್ಬೇಕಾಗತ್ತೆ. ಒಂದ್ರ ಮೇಲೆ ಹಾಕೊಂಡು ಹೋದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿಯಾಗಿ ಒಟ್ಟು 15 ಟ್ರಿಪಲ್ ಕ್ರೋಶನ ಈ ಒಂದು 7 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 15 ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಮಾಡ್ಕೊಂಡು ನೆಕ್ಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀವಿ. ಸರಿ, 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್, ಅಲ್ಲಿ ಲಾಕ್ ಏನಿರುತ್ತೆ 4 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್. ಈಗ ನಮ್ದು ಒಂದು ಆರ್ಚ್ ಆದ್ರೆ 15 ಟ್ರಿಪಲ್ ಕ್ರೋಶಗಳಾದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. 4 ಚೈನ್ ಹಾಕಿದೀನಿ, ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್, ಲಾಕ್ ಮೇಲೆ ಲಾಕ್, 3 ಟೈಮ್ಸ್ 4 ಚೈನ್ ಹಾಕಿದೀನಿ. ತುಂಬಾ ಈಸಿ ಇದೆ ಡಿಸೈನು, ಅಷ್ಟೊಂದೇನು ಟೈಮ್ ಕೂಡ ತಗೊಳ್ಳೋದಿಲ್ಲ, ಬೇಗ ಹಾಕೊಂಡು ಹೋಗ್ಬೋದು. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ ನ ಟ್ರೈ ಮಾಡ್ಬೋದು. ಬರೀ ಟ್ರಿಪಲ್ ಕ್ರೋಶಾನೇ ಬಳಸಿದ್ದೀನಿ ನಾನು. ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶನು ಕೂಡ ಹಾಕೋಬಹುದು. ಟ್ರಿಪಲ್ ಕ್ರೋಶ ಬದಲಿಗೆ ಸ್ವಲ್ಪ ಲೆಂತಿಯಾಗಿ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ 3 ಟೈಮ್ಸ್ 4 ಚೈನ್ ಆದ್ಮೇಲೆ ಮತ್ತೆ ಈಗ ನಾನು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ಒಂದು 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ, ಮತ್ತೆ ಥರ್ಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶ ಆಗುತ್ತೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಒಟ್ಟು 15 ಟ್ರಿಪಲ್ ಕ್ರೋಶಗಳನ್ನ ಈ ಒಂದು 7 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 15 ಅಂದ್ರೆ 15 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದೀನಿ. ಸೊ ಆಗ್ಲೇ ಹೇಳ್ದಾಗೆ ನೀವು ಬೇಕಿದ್ದಲ್ಲಿ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಅದು ನಿಮ್ಗೆ ಅಷ್ಟೊಂದು ಹಗಲವಾಗಿ ಆರ್ಚ್ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ ನೋಡಿ, ಇಲ್ಲಿ 15 ಟ್ರಿಪಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ಈಗ ಅಲ್ಲಿ 4 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 3 ಟೈಮ್ಸ್ 4 ಚೈನ್ ಹಾಕೊಳ್ಳೋದು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ 7 ಚೈನ್ ಗ್ಯಾಪ್ಗೆ 15 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ ಮಾಡ್ಕೊಳ್ತೀನಿ, ಮಾಡಿ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಹಾಕೋಬೇಕು. ಅದಾದ್ಮೇಲೆ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿ 3 ಟೈಮ್ಸ್ 4 ಚೈನ್, 15 ಟ್ರಿಪಲ್ ಕ್ರೋಶ, ಮತ್ತೆ 3 ಟೈಮ್ಸ್ 4 ಚೈನ್, ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಬೇಕು. ಸೊ ಲಾಸ್ಟ್ ಸ್ಟೆಪ್ ನಾನಿಲ್ಲಿ ಬೇಸ್ ಏನ್ ತಗೊಂಡಿದೀವಿ ಅದೇ ಕಲರ್ನ 6 ದಾರ ಗಂಟು ಹಾಕೊಂಡು ತಗೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಇರುತ್ತಲ್ಲ, ಆ ದಾರದ ಮೇಲೆ ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಲಾಕ್ ಆದ್ಮೇಲೆ ಈಗ ಇಲ್ಲಿಂದ 4 ಚೈನ್ ಹಾಕೋಬೇಕು. ಸೊ 4 ಚೈನ್ ಹಾಕಿ ಅಲ್ಲಿ ಲಾಕ್ ಏನ್ ಕಾಣಿಸುತ್ತೆ, 4 ಚೈನ್ ಆದ್ಮೇಲೆ ಲಾಕ್, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. ಅದಾದ್ಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಈ ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು
ಎರಡಕ್ಕೊಂದು ಮತ್ತೆ ಲಾಸ್ಟ್ ಎರಡಕ್ಕೊಂದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ್ಮೇಲೆ ದಾರನ ಮೇಲೆ ಕೇಳ್ಕೊಳ್ಳೋದು, ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡ್ ನ ಇನ್ಸರ್ಟ್ ಮಾಡೋದು. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಹೋಲ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಮತ್ತೊಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಟ್ರಿಪಲ್ ಕ್ರೋಶ ಮತ್ತೆ ಒಂದು ಬೀಡ್ ಹಾಕಿ ಮತ್ತೊಂದು ಟ್ರಿಪಲ್ ಕ್ರೋಶ, 2 ಟ್ರಿಪಲ್ ಕ್ರೋಶಗಳಾಯ್ತು. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಫಸ್ಟ್ ಹೋಲ್ಗೆ 2 ಮಾಡ್ಕೊಂಡಿದೀವಿ, ಈಗ ಸೆಕೆಂಡ್ ಹೋಲ್ಗೆ 1. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಥರ್ಡ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಈಗ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಒಂದು ಟ್ರಿಪಲ್ ಕ್ರೋಶೆ. ಈಗ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಫೋರ್ತ್ ಹೋಲ್ಗೆ ನೀಡಲ್ ಹಾಕಿ ದಾರನ ತಂದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಹೋಲ್ಗೆ ಒಂದು ಟ್ರಿಪಲ್ ಕ್ರೋಶ, ಬೀಡು, ಮತ್ತೊಂದು ಟ್ರಿಪಲ್ ಕ್ರೋಶ. ಈ ರೀತಿಯಾಗಿ ಪೂರ್ತಿ ಆರ್ಚ್ ನ ಕಂಟಿನ್ಯೂ ಮಾಡ್ಬೇಕು. ಅಂದ್ರೆ ಒಂದು ಹೋಲ್ಗೆ 2 ಟ್ರಿಪಲ್ ಕ್ರೋಶೆ, ಮತ್ತೊಂದು ಹೋಲ್ಗೆ 1 ಟ್ರಿಪಲ್ ಕ್ರೋಶೆ, ಇನ್ನೊಂದು ಹೋಲ್ಗೆ 2 ಟ್ರಿಪಲ್ ಕ್ರೋಶೆ, ನೆಕ್ಸ್ಟ್ ಹೋಲ್ಗೆ 1 ಟ್ರಿಪಲ್ ಕ್ರೋಶೆ. ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. 2 ಟ್ರಿಪಲ್ ಕ್ರೋಶೆ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡು ಮತ್ತೊಂದು ಟ್ರಿಪಲ್ ಕ್ರೋಶೆ, ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ 2 ಬೀಡ್ಗಳ ಮಧ್ಯೆ ಒಟ್ಟು 3 ಕಂಬಗಳು ಬರ್ಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಹೋಲ್ ಮೇಲೂ ಕೂಡ ಟ್ರಿಪಲ್ ಕ್ರೋಶನ ಹಾಕೊಂಡು ಹೋಗ್ಬೇಕು. ಫಸ್ಟ್ ಹೋಲಲ್ಲಿ 2, ಸೆಕೆಂಡ್ ಹೋಲಲ್ಲಿ 1, ಥರ್ಡ್ ಹೋಲಲ್ಲಿ 2, ಫೋರ್ತ್ ಹೋಲಲ್ಲಿ 1. ಈ ರೀತಿಯಾಗಿ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕು. ಒಟ್ಟು ಒಂದು ಆರ್ಚಿಗೆ 8 ಬೀಡ್ಸ್ಗಳು ಹಿಡಿಸ್ತವೆ. 8 ಬೀಡ್ಗಳು ಹಿಡಿಸುತ್ತೆ. ಪೂರ್ತಿ ಆರ್ಚನ್ನ ಟ್ರಿಪಲ್ ಕ್ರೋಶಗಳಿಂದ ಫಿಲ್ ಮಾಡ್ಕೋಬೇಕಾಗತ್ತೆ. ಈಗ ಲಾಸ್ಟ್ ಅಲ್ಲಿ 4 ಚೈನ್ ಆದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೋಬೇಕು. 4 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಳೋದು. ಈಗ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕಿ ಲಾಕ್ ಮೇಲೆನೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೋಬೇಕು. ಸೊ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ಫಸ್ಟ್ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡನ್ನ ಹಾಕಿ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋದು. ಅದಾದ ನಂತರ ದಾರನ ಮೇಲೆ ಕೆಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು, ಅದಾದ ನಂತರ ಎರಡಕ್ಕೊಂದು ಮತ್ತೆ ಎರಡಕ್ಕೊಂದು. ಒಂದು ಹೋಲಲ್ಲಿ ಒಂದು ಟ್ರಿಪಲ್ ಕ್ರೋಶ, ಒಂದು ಬೀಡ್ ಹಾಕಿ ಮತ್ತೊಂದು ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದೀನಿ. ಈಗ ಸೆಕೆಂಡ್ ಹೋಲ್ಗೆ ಬರೀ ಒಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಥರ್ಡ್ ಹೋಲ್ಗೆ ಒಂದು ಟ್ರಿಪಲ್ ಕ್ರೋಶ, ಒಂದು ಬೀಡ್, ಮತ್ತೊಂದು ಟ್ರಿಪಲ್ ಕ್ರೋಶೆ. ಮತ್ತೆ ಫೋರ್ತ್ ಹೋಲ್ಗೆ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಪೂರ್ತಿ ಆರ್ಚಿನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 2 ಟ್ರಿಪಲ್ ಕ್ರೋಶ ಎಲ್ಲಿ ಬರುತ್ತೋ ಅದ್ರ ಮಧ್ಯಕ್ಕೆ ಒಂದೊಂದು ಬೀಡ್ ನ ಆಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ನೀವು ಪ್ರತಿಯೊಂದು ಹೋಲ್ಗೆ 2 ಟ್ರಿಪಲ್ ಕ್ರೋಶ ಹಾಕೊಂಡು ಹೋದ್ರಿ ಅಂದ್ರೆ ಫ್ರಿಲ್ಸ್ ಬಂದ್ಬಿಡುತ್ತೆ, ನಿಮ್ಗೆ ಜಾಸ್ತಿ ಆಗುತ್ತೆ. ಅಥವಾ ನೀವು ಒಂದೊಂದು ಹಾಕೊಂಡೋದ್ರು ಕೂಡ ತೀರಾ ಟೈಟ್ ಆಗ್ಬಿಡುತ್ತೆ. ಹಾಗಾಗಿ ಒಂದು ಹೋಲ್ಗೆ 2, ಒಂದು ಹೋಲ್ಗೆ 1 ಟ್ರಿಪಲ್ ಕ್ರೋಶನ್ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಆರ್ಚ್. ನೋಡಿ 8 ಬೀಡ್ಗಳನ್ನ ಬಳಸಿದೀನಿ ಒಂದು ಆರ್ಚಿಗೆ. ಈಗ ನೆಕ್ಸ್ಟ್ 4 ಚೈನ್ ಆದ್ಮೇಲೆ ಲಾಕ್ ಏನ್ ಕಾಣಿಸ್ತಾ ಇದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಇಷ್ಟೇ. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕಿ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದೇ ರೀತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕು ಡಿಸೈನ್ ನ. ನೋಡಿ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಅದನ್ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಬಿಡ್ಬೇಕು. ಎಂಡ್ ಅಲ್ಲಿ ಆರ್ಚ್ ಬಂದು ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಬರುತ್ತೆ. ಎಲ್ಲೂ ಕೂಡ ಚೂರುನು ಬೆಂಡ್ ಆಗೋದಿಲ್ಲ. ನಿಮ್ಗೆ ನೋಡ್ತಾ ಇರ್ಬೇಕಾದ್ರೇನೆ
ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಇನ್ನು ನೀವು 7 ದಾರ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಸೊ ಇದಕ್ಕೆ ನಾನು ಸ್ಟೋನ್ ಚೈನ್ ಸ್ಟಿಕ್ ಮಾಡಿದೀನಿ. ನೀವು ಬೇಕಿದ್ದಲ್ಲಿ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಅಥವಾ ಏನು ಸ್ಟಿಕ್ ಮಾಡದೆ ಹಾಗೇನು ಕೂಡ ಬಿಡ್ಬೋದು. ಮತ್ತೆ ನಾನು ಇದಕ್ಕೆ 137 ದಾರನ ಕುಚ್ಚನ್ನ ಕಟ್ಕೊಂಡಿದೀನಿ ಆರ್ಚ್ ಸ್ಟೈಲ್ ಲೆಂತ್ಗೆ. ನೀವು ಬೇಕಿದ್ದಲ್ಲಿ ಬ್ರೈಡಲ್ ಕುಚ್ಚು ಕೂಡ ಕಟ್ಕೊಳ್ಬಹುದು, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಗೆ ಎಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರಾದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮರಿದಲೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ಯಾವುದೇ ತರ ಡೌಟ್ಸ್ ಇದ್ರು ಕೂಡ ನೀವು ನನಗೆ ಕಮೆಂಟ್ ನಲ್ಲಿ ಕೇಳ್ಬೋದು. ಸೊ ಥ್ಯಾಂಕ್ ಯು.